ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ। ಇವತ್ತಿನ ವಿಡಿಯೋದಲ್ಲಿ ನಾನು ಕುಕ್ಕರ್ನಲ್ಲಿ ಕ್ವಿಕ್ ಆಗಿ ಈಸಿಯಾಗಿ ಟೇಸ್ಟಿ ಆದಂತಹ ಎಗ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ। ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಎಗ್ ಪಲಾವು। ಒಂದ್ಸರಿ ಟ್ರೈ ಮಾಡಿ, ಖಂಡಿತ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ। ಮೊದಲನೇದಾಗಿ ನಾನಿಲ್ಲಿ 5 ಬೇಯಿಸಿರ್ತಕ್ಕಂಥ ಮೊಟ್ಟೆನ ಈ ರೀತಿ ಚಾಕುನಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ। ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕೂಡ ಹಿಡಿಯುತ್ತೆ ಮೊಟ್ಟೆಗೆ, ಹಾಗೆ ಫ್ಲೇವರ್ ಕೂಡ ಬಿರಿಯಾನಿಲಿ ಚೆನ್ನಾಗಿ ಬರುತ್ತೆ। ಈ ರೀತಿ ಎಲ್ಲದಕ್ಕೂ ಈಗ ಸ್ಕ್ರಾಪ್ ಮಾಡ್ಕೊಳ್ಬೇಕು। ನಾನು 1.5 ಕಪ್ನಷ್ಟು ಅಕ್ಕಿಯನ್ನು ಬಳಸ್ತಾ ಇದ್ದೀನಿ। ಜೀರಾ ಸಾಂಬಾರ್ ರೈಸನ್ನು ಉಪಯೋಗಿಸ್ಕೊಂಡು ಈ ಒಂದು ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ। ನೀವು ಕ್ವಾಂಟಿಟಿಗೆ ತಕ್ಕ ಹಾಗೆ ಮೊಟ್ಟೆ ಕೂಡ ಜಾಸ್ತಿ ಮಾಡ್ಕೊಳ್ಬೋದು। ಈ ಒಂದು ಗ್ಲಾಸ್ ಅಳತೆನಲ್ಲಿ ನಾನು 1.5 ಗ್ಲಾಸ್ನಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ತೊಳೆದು। ಇದಕ್ಕೆ ನಾನು ಕುಕ್ಕರ್ಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ। ಎಣ್ಣೆ ಕಾಯ್ತಿದ್ದಾಗೇ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ। ಈಗ ಇದಕ್ಕೆ ನಾನು ಹೋಲ್ ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ। ಚಕ್ಕೆ, ಲವಂಗ, ಮರಾಠ ಮೊಗ್ಗು ಅಥವಾ ಸ್ಟಾರ್ ಅನೈಸ್ ಏನಿರುತ್ತೆ ಅದನ್ನೆಲ್ಲ ಹಾಕೊಳ್ಬೇಕಾಗತ್ತೆ। ಹಾಗೆ ಪಲಾವ್ ಎಲೆಯನ್ನು ಹಾಕೊಳ್ಬೇಕಾಗತ್ತೆ। ಜೊತೆಗೆ ನಾನಿಲ್ಲಿ 3 ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ। ಹಾಗೆ ಒಂದು ದಪ್ಪದಾಗಿರ್ತಕ್ಕಂಥ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ಬೇಕಾಗತ್ತೆ। ಇಲ್ಲಿ ಹಸಿರು ಕಲರ್ ಹಾಕಿದ್ದೀನಲ್ಲ, ಅದು ಕೂಡ ಪಲಾವ್ ಎಲೆನೇ, ತುಂಬ ಫ್ಲೇವರ್ ಕೊಡುತ್ತೆ। ಸಿಕ್ಕಿದ್ರೆ ಖಂಡಿತ ಯೂಸ್ ಮಾಡಿ। ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ। ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕಾಗತ್ತೆ। ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ। ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ। ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾ ಇದೆ ನೋಡಿ। ಈ ಟೈಮ್ನಲ್ಲಿ ನಾವು ಬೇಯಿಸಿಟ್ಟಂತಹ ಮೊಟ್ಟೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ। ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕೊಳ್ತಿದ್ದೀನಿ। ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕೊಳ್ಬೇಕಾಗತ್ತೆ। ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ। ಇದಕ್ಕೆ 1 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲಾ ಪೌಡರನ್ನು ಹಾಕೊಳ್ಬೋದು, ನೀವು ಯಾವುದೇ ಬ್ರ್ಯಾಂಡನ್ನು ಉಪಯೋಗಿಸ್ಬೋದು। ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ। ಹಾಗೆ 2 ಟೀ ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನು ಹಾಕೊಳ್ತಾ ಇದ್ದೀನಿ। ಮೊಸರನ್ನು ಜಾಸ್ತಿ ಕ್ವಾಂಟಿಟಿ ಬಳಸ್ತಾ ಇಲ್ಲ। ಉಪ್ಪು ಯಾವ ರೀತಿ ಈ ಥರ ಕಲರ್ ಇದೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ, ನೀವು ವೈಟ್ ಸಾಲ್ಟ್ ಕೂಡ ಬಳಸ್ಬೋದು। ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಮೊಟ್ಟೆ ನೋಡಿ ಚೆನ್ನಾಗಿ ಮಸಾಲೆ ಜೊತೆ ರೋಸ್ಟ್ ಆಗ್ತಾ ಇದೆ, ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆಯಲ್ಲ। ಈ ಟೈಮ್ನಲ್ಲಿ ನಾನು 1 ಕಪ್ನಷ್ಟು ಫ್ರೈಡ್ ಆನಿಯನ್ನ ಹಾಕೊಳ್ತಾ ಇದ್ದೀನಿ। ಈ ರೀತಿ ಫ್ರೈಡ್ ಆನಿಯನ್ನ ಹಾಕ್ಕೊಂಡು ನಾವು ಬಿರಿಯಾನಿಯನ್ನು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ। ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ। ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ಳೋಣ। ಈಗ ನಾನು ಇದಕ್ಕೆ 1.5 ಕಪ್ನಷ್ಟು ತೆಂಗಿನ ಹಾಲನ್ನು ಹಾಕೊಳ್ತಾ ಇದ್ದೀನಿ। ತೆಂಗಿನ ಹಾಲನ್ನು ಹಾಕೋದ್ರಿಂದ ಬಿರಿಯಾನಿ ಫ್ಲೇವರೇ ತುಂಬ ಚೆನ್ನಾಗಿ ಬರೋದ್ರಿಂದ ನಾನು ಇದಕ್ಕೆ 1.5 ಕಪ್ನಷ್ಟು ತೆಂಗಿನ ಹಾಲು ಹಾಗೆ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ। ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ। ನಂತರ ನಾವು ಅಕ್ಕಿಯನ್ನು ನೆನೆಸಿಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ। ಈಗ ಕುದಿ ಬರ್ತಾ ಇದೆ, ಈಗ ಅಕ್ಕಿಯನ್ನು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ। ಈಗ ಕೊನೆಯದಾಗಿ ನಾನು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ। ನಾವು ಇಲ್ಲಿ ಟೊಮೊಟೊನ ಬಳಸಿಲ್ಲ, ಹಾಗಾಗಿ ನಿಂಬೆಹಣ್ಣು ಮತ್ತು ಮೊಸರನ್ನ ಹಾಕಿರೋದ್ರಿಂದ ಹುಳಿ ಫ್ಲೇವರ್ ಬರುತ್ತೆ। ಸೊ ನಾನು ಅರ್ಧ ನಿಂಬೆಹಣ್ಣನ್ನು ಉಪಯೋಗಿಸಿದ್ದೀನಿ। ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಹಿಂಡ್ಕೊಳ್ಬೋದು। ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸಿದ್ರೆ ಸಾಕು, ರುಚಿಯಾದಂತಹ ಎಗ್ ಬಿರಿಯಾನಿ ರೆಡಿಯಾಗಿಬಿಡತ್ತೆ। ಈಗ 1 ವಿಸಲ್ ಬಂದಿದೆ, ಪ್ರೆಷರ್ ಎಲ್ಲ ರಿಲೀಸ್ ಆದ ನಂತರನೇ ಓಪನ್ ಮಾಡಬೇಕಾಗತ್ತೆ। ನೋಡ್ತಾ ಇದ್ದೀರಲ್ಲ, ರುಚಿಯಾದಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ। ಸೊ ನೀವು ಇದನ್ನು ಮೊಸರು ಬಜ್ಜಿ ಜೊತೆ ಕೂಡ ಸರ್ವ್ ಮಾಡ್ಬೋದು, ಇಲ್ಲ ಹಾಗೆ ಕೂಡ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ। ಒಂದ್ಸರಿ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತಾರೆ ಮನೆಯವರೆಲ್ಲ। ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ। ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ। ಧನ್ಯವಾದಗಳು।